ಇದು ಎ ಟು ಬಿ ಖಾತಾ ಅಂತ ಅನೌನ್ಸ್ಮೆಂಟ್ ಮಾಡಿದ್ದೇವೆ. ಕೆಲವೆಲ್ಲ ಬಿ ಖಾತಾ ಇಟ್ಕೊಂಡಿದ್ದಾರೆ, ಯಾರು ಸಾಲ ತಗೊಳಕ್ಕಾಗೋದಿಲ್ಲ. ನಾವು ಇದನ್ನು ರೆಗ್ಯುಲೈಸ್ ಮಾಡ್ತಾ ಇಲ್ಲ. ಬಿಲ್ಡಿಂಗ್ ಕಟ್ಟಿದ್ನ ಫಸ್ಟ್ ಅವರ ಭೂಮಿ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ, ಅವರ ಸೈಟ್ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ, ಅವರ ಸೈಟಿನ ದಾಖಲೆಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ, ಅವ್ರ ಸೈಟಿನ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ. ಅವರ ಸೈಟ್ಗಳು ಕಾನೂನುಬದ್ಧವಾಗಿ ಇದೆಯಾ ಇಲ್ಲ ಅನ್ನೋದು ಕೂಡ ಫಸ್ಟ್ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ನಾವು ಪ್ರತಿಯೊಬ್ಬರು ಕೂಡ ಅರ್ಜಿ ಕೇಳಿದು ಸುಮಾರು ಜನ ಹಾಕಿದ್ರು. ಒಂದು 7,000 ಜನ ಸ್ವಲ್ಪ ಸರಿಯಾಗಿದೆ ಅನ್ನೋದು ಕೂಡ ನಮಗೆ ದಾಖಲೆಗೆ ಬಂತು. ಅವ್ರಿಗೆ ಕೆಲವು ಪೇಮೆಂಟ್ನ ಒಂದು ಶೆಡ್ಯೂಲ್ ಇದೆ, ಯಾಕೆಂದ್ರೆ ಎಲ್ಲ ರೆವಿನ್ಯೂ ಸೈಟ್ಗಳಲ್ಲಿ ಕಟ್ಕೊಂಡಿದ್ರು. ಅವ್ರಿಗೆ ನೀರು ಕೊಟ್ಟಿದ್ದೀವಿ, ಕರೆಂಟ್ ಕೊಟ್ಟಿದ್ದೀವಿ, ರಸ್ತೆ ಕೊಟ್ಟಿದ್ದೀವಿ, ಏನೇನು ಬೇಕೆಲ್ಲ ಕೊಟ್ಟಿದ್ದೀವಿ. ಆದರೆ ಮುಂದಕ್ಕೆ ಅವರು ಏನು ಟ್ರಾನ್ಸಾಕ್ಷನ್ಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಅದಕ್ಕೆ ರೆಗ್ಯುಲೈಸ್ ಮಾಡಿ ಎ ಬಿ ಇಂದ ಎಗೆ ತೆಗೆದುಕೊಂಡು ಈಗಾಗಲೇ ಒಂದು 7,000 ಜನಕ್ಕೆ ಈಗಾಗಲೇ ನಾವು ಒಂದು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಈಗ ಪ್ರತಿಯೊಂದು ಪ್ರೈವೇಟ್ ರೋಡ್ ಇತ್ತಲ್ಲ, ಈ ರೆವಿನ್ಯೂ ರೋಡ್ ಎಕ್ಸ್ಟೆನ್ಷನ್, ಈಗ ಸಿಟಿ ಒಂದು ಏರಿಯಾ ಇತ್ತು, ಪಕ್ಕದಲ್ಲಿ ರೆವಿನ್ಯೂ ಕಟ್ಟಿಬಿಟ್ಟಿದ್ದ, ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರು, ಒಂದು ನಂಬರ್ ಪಂಚಾಯತಿ ನಂಬರ್ ಹಾಕಿ ಮಾಡ್ಕೊಂಡಿದ್ರು. ಸೊ ಪಾಣಿಲಿ ಅವಂದೇ ಹೆಸರು ಬರ್ತಾ ಇತ್ತು, ಭೂ ಮಾಲೀಕರು ಬೇರೆಯವ್ರಿಗೆ ಇನ್ನೊಬ್ಬರಿಗೆ ಹೆಸರು ಬರ್ತಾ ಇತ್ತು, ನಿನ್ನ ಹೆಸರು ಪಾಣಿ ಇದೆ ಅಂತ ಹೇಳಿ ತಿರ್ಗಾ ಬರ್ಸೋದು, ಇವೆಲ್ಲ ಮಾಡ್ತಾ ಇದ್ರು. ಸೊ ನಾನು ಕ್ಯಾಬಿನೆಟ್ ತೆಗೆದುಕೊಂಡೋಗಿ ಒಂದು ಕಾನೂನು ಮಾಡಿ ಆಲ್ ರೋಡ್ಸ್ ಆಫ್ ದೋಸ್ ರೆವಿನ್ಯೂ ಏರಿಯಾಸ್ has been taken over by the government and all the property are the permanent property of the corporation ಅಂತ ಹೇಳಿ ಡಿಕ್ಲೇರ್ ಮಾಡಿ ಅವರ ಹಕ್ಕನ್ನ ಸೈಟನ್ನ ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಆ ಉಳುಕನ್ನ ಈಗ 30-40 ಅಂತ ಒಂದು ಸೈಟ್ ಮಾಡಿಬಿಟ್ಟು 20 ಸೈಟ್ ಹಚ್ಬಿಟ್ಟು ಮಿಕ್ಕಿದ ಭೂಮಿನೂ ಹಂಗೆ ಪಾಣಿ ಅವನ ಹೆಸರೇ ಇರ್ತಿತ್ತು. ಆದರೆ ನಾಳೆ ಇದು ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲ ಸೈಟ್ಗಳನ್ನ, ಎಲ್ಲ ರೋಡ್ಗಳನ್ನ, ಸೈಟನ್ನು ಹೊರತುಪಡಿಸಿ ಆ ರಸ್ತೆಗಳನ್ನು ಸರ್ಕಾರಿ ರಸ್ತೆ ಅಂತೇಳಿ ಡಿಕ್ಲೇರ್ ಮಾಡಿ ಅದಕ್ಕೆ ಅಭಿವೃದ್ಧಿ ಮಾಡುವಂಥ ಕೆಲಸ ಮುಂದುವರಿಸಿದ್ದೇವೆ. ಸೊ ಆಲ್ ಪ್ರೈವೇಟ್ ರೋಡ್ಸ್ ಆರ್ ಡಿಕ್ಲೇರ್ಡ್ ಆಸ್ ಗವರ್ಮೆಂಟ್ ರೋಡ್ಸ್. ಸೊ ಅದನ್ನು ಕೂಡ ಈ ತೀರ್ಮಾನವನ್ನ ಮಾಡಿದ್ದೇವೆ. ಈಗ ಕೆಲವರು ಎ ಖಾತಾ ಈಗ ಮಾಡಲಿಲ್ಲ, ಬಿ ಖಾತಾ ಮಾಡಲಿಲ್ಲ ಅಂತ ಬೇಕಾದಷ್ಟು ನಮಗೆ ಕಂಪ್ಲೇಂಟ್ಗಳನ್ನ ಹೇಳ್ತಾನೆ ಇದ್ದಾರೆ. ಮೊನ್ನೆ ಅಸೆಂಬ್ಲಿಲೂ ಕೂಡ ಮಾತಾಡ್ತಿದ್ರು, ಕೆಲವು MLAಗಳೆಲ್ಲ ಮಾತಾಡ್ತಿದ್ರು. ಎಲ್ಲರಿಗೂ ಉತ್ತರ ಕೊಡಲಿಕ್ಕೆ ನಾನು ಬದ್ಧನಿದ್ದೇನೆ. ಅವ್ರಿಗೆ ಯಾರಿಗೇ ಆಗಲಿ, ಈಗ ಕಂಪ್ಲೇಂಟ್ ಯಾರು ಹೇಳೋರು ಅಂತಂದ್ರೆ ದಾಖಲೆಗಳು ಸರಿ ಇಲ್ಲದೆ ಇದ್ದವ್ರು ಮಾತ್ರ ಕಂಪ್ಲೇಂಟ್ ಹೇಳ್ತಾರೆ. ಯಾರಿಗೆ ಸರಿಯಾದಂತ ಮಾಹಿತಿಯನ್ನು ಇಟ್ಕೊಂಡಿಲ್ಲ, ಯಾರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ, ಯಾರು ಕಾನೂನು ವಿರುದ್ಧ ತೆಗೆದುಕೊಂಡಿದ್ದಾರೆ ಅಂತವ್ರು ಮಾತ್ರ ಕಂಪ್ಲೇಂಟ್ ಇಡಲಿಕ್ಕೆ ಮಾಡಿದ್ದಾರೆ. ಸೊ ಇದನ್ನು ಕೂಡ ಏನಾದ್ರು ಒಂದು ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪರಿಶೀಲನೆ ಮಾಡಲಿಕ್ಕೆ ಮತ್ತೆ ಅವ್ರಿಗೊಂದು ಅವಕಾಶ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಸೊ ಹಳ್ಳಿಯಿಂದ ಬಂದು ತಗೊಂಡಿರ್ತಾನೆ, ಅವನು ಬೀದಿ ವ್ಯಾಪಾರದವನು, ಅವನು ಕೂಲಿ ಮಾಡ್ತಾ ಇರ್ತಾನೆ, ಬಡವ ಇರ್ತಾನೆ, ಅವರೆಲ್ಲರೂ ಕೂಡ ಅವನಿಗೆ ಕಂಪ್ಯೂಟರ್ ಗೊತ್ತಿಲ್ಲ, ಅವನಿಗೆ ಆನ್ಲೈನ್ ರಿಜಿಸ್ಟರ್ ಮಾಡೋಕೆ ಗೊತ್ತಿಲ್ಲ. ಸೊ ಏನೋ ಒಂದು ಸೈಟ್ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಅವನು ಮನೆ ಕಟ್ಕೊಂಡಿದ್ದಾನೆ, ಹಳೆ ಮನೆ ಕಟ್ಕೊಂಡಿದ್ದಾನೆ. ಬಟ್ ಯಾರ್ಯಾರು ದಾಖಲೆಗಳನ್ನ ಕರೆಕ್ಟ್ ಆಗಿದೆ ಅಂತವನ್ನ ಪರಿಶೀಲನೆ ಮಾಡಬೇಕು ಅಂತೇಳಿ ನಮ್ಮ ಕಮಿಷನರ್ ಅವರು ಅದನ್ನ ರೌಂಡ್ ರಾಬಿನ್ ಸಿಸ್ಟಮ್ ಅಂತೇಳಿ ಏನೋ ಮಾಡಿದ್ರು. ಕೆಲವ್ರಿಗೆ ಸಹಾಯ ಆಗಲಿಲ್ಲ, ಕೆಲವರು ಕರಪ್ಷನ್ ಮಾಡಿದ್ರು. ನಾನಿಲ್ಲ ಅಂತ ಹೇಳುವುದಿಲ್ಲ. ಲಕ್ಷಾಂತರ ವ್ಯವಸ್ಥೆ ಮಾಡಬೇಕಾದ್ರೆ ಮಧ್ಯದಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ಗಳೆಲ್ಲ ಮಿಸ್ಯೂಸ್ ಮಾಡಕ್ ನೋಡಿದ್ರು. ನಾವು ಅದನ್ನೆಲ್ಲ ದಾಖಲೆ ಪರಿಶೀಲನೆ ಮಾಡಿ ಕೆಲವರ ಮೇಲೆಲ್ಲ ಕ್ರಮ ಕೂಡ ನಾವು ಕೈಗೊಂಡಿದ್ದೇವೆ. ಈಗ ಅಂಥವ್ರನ್ನೆಲ್ಲ ಕೂಡ ಸೆಟ್ರೇಟ್ ಮಾಡಬೇಕು ಅಂತೇಳಿ ಈಗ ಪ್ರತಿ ಶನಿವಾರ 14ನೇ ತಾರೀಕಿಂದ 15ನೇ ತಾರೀಕು ಅಷ್ಟೊತ್ತಿಗೆ ನಮ್ಮ ಸೆನ್ಸಸ್ ಮುಗಿತದೆ. 16ನೇ ತಾರೀಕಿಂದ ಪ್ರತಿ ಶನಿವಾರ ಒಂದು ದೊಡ್ಡ ಖಾತಾ, ನಮ್ಮ ಖಾತಾ ಆಂದೋಲನವನ್ನ ಇವತ್ತು ಹಮ್ಮಿಕೊಂಡಿದ್ದೇನೆ. ಇದು ಅದರ ಹೆಸರು ನಮ್ಮ ಖಾತಾ. ರೈಟ್, ನನ್ನ ಖಾತಾ.
ಅವರ ಆಂದೋಲನವನ್ನ ಅವರವರ ಖಾತೆ ಆಂದೋಲನವನ್ನ ಹಮ್ಮಿಕೊಂಡಿದ್ದೇನೆ. ಈ ಖಾತಾ ಆಂದೋಲನ ಇಡೀ ಬೆಂಗಳೂರು ನಗರದಲ್ಲಿ ಜಿಬಿಎ ವ್ಯಾಪ್ತಿಯಲ್ಲಿ 5 ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಗವರ್ಮೆಂಟ್ ಸ್ಕೂಲ್ಗಳಲ್ಲಿ ನಿಗದಿ ಮಾಡಿ, ಇಲ್ಲ ಕೆಲವು ಪ್ರೈವೇಟ್ ಸ್ಕೂಲಲ್ಲಿ ನಿಗದಿ ಮಾಡಿ ಪ್ರತಿ ಶನಿವಾರ, ಯಾಕೆಂದ್ರೆ ಕಾರ್ಪೊರೇಷನ್ಗಳಲ್ಲಿ ಜನ ಒಂದೇ ಕಡೆ ಜಾಸ್ತಿ ಆಗ್ತದೆ ಅಂತೇಳಿ 50 ಕಡೆ ಕೌಂಟ್ಗಳನ್ನು ಓಪನ್ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ. 50 ಕಡೆ, ಕೆಲವು ಕಡೆ 5 ಆಗ್ಬೋದು, ಕೆಲವು ಕಡೆ 10 ಆಗ್ಬೋದು ಒಂದೊಂದು ಕಾರ್ಪೊರೇಷನ್ ಅಲ್ಲಿ. ಈ ರೀತಿ 50 ಕಡೆ ಬೆಂಗಳೂರು ನಗರದಲ್ಲಿ, ಏಕೆಂದ್ರೆ ಕೆಲವರು ನಮ್ಮ ನೆಕ್ಸ್ಟ್ ಹೊಸದಾಗಿ ಸೇರಿರುವಂತ ವ್ಯಾಪ್ತಿಯಲ್ಲಿ ಕೆಲವು ಜಾಸ್ತಿ ಮಾಡಬೇಕಾಗ್ತದೆ. ಈ ಗಾಂಧಿನಗರ, ಶಿವಾಜಿನಗರ ಇಂಥ ಕಡೆ ದಟ್ಟಣೆ ಇರೋ ಕಡೆ ಅಂತ ಜಾಸ್ತಿ ಏರಿಯಾ ಇರುವುದಿಲ್ಲ, ಅಂತ ಕಡೆ ಸ್ವಲ್ಪ ಕಡಿಮೆ ಮಾಡಬೇಕಾಗ್ತದೆ. ಮಲ್ಲೇಶ್ವರಂ ಅಲ್ಲೆಲ್ಲ ಸ್ವಲ್ಪ ಕಡಿಮೆ ಇದೆ ಏರಿಯಾ ವ್ಯಾಪ್ತಿ. ಸೊ ಆ ದೃಷ್ಟಿಯಿಂದ ಚಾಮರಾಜಪೇಟೆ ಸ್ವಲ್ಪ ಕಡಿಮೆ ಇದೆ, ಚಿಕ್ಕಪೇಟೆ ಸ್ವಲ್ಪ ಕಡಿಮೆ ಇದೆ ಏರಿಯಾ. ಆದರೆ ಬೆಂಗಳೂರು ದಕ್ಷಿಣ, ಯಶವಂತಪುರ, ಬ್ಯಾಟರಾಯನಪುರ, ಮಹದೇವಪುರ, ಬೊಮ್ಮನಹಳ್ಳಿ, ಕೃಷ್ಣರಾಜಪುರ ಇವೆಲ್ಲ ಜಾಸ್ತಿ ಇದೆ. ಸೊ ಅಲ್ಲಿ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತೇಳಿ ಒಟ್ಟು 50 ಕಡೆ 16ನೇ ತಾರೀಕಿಂದ ನಾವು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ, ಟಿವಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ, ಎಲ್ಲೆಲ್ಲಿ ಜಾಗಗಳಿದೆ ಅಂತೇಳಿ ಲಿಸ್ಟ್ ಹಾಕ್ತೀವಿ, ವೆಬ್ಸೈಟಲ್ಲಿ ಹಾಕ್ತೀವಿ, ಎಲ್ಲ ಕಾರ್ಪೊರೇಷನ್ ಆಫೀಸ್ಗಳಲ್ಲಿ ಬೋರ್ಡ್ ಹಾಕ್ತೀವಿ. ಎಲ್ಲ ಕಡೆ ಎಲ್ಲೆಲ್ಲಿ ಅಂತೇಳಿ ಮುಂಜಾಗ್ರತವಾಗಿ ನಾಳೆಯಿಂದನೇ ಆ ಜಾಗಗಳನ್ನು ಅನೌನ್ಸ್ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಸೊ ಅಲ್ಲೋಗಿ ಅವರು ಒಂದು ಅರ್ಜಿ ಕೊಟ್ಕೊಂಡು ಹೀಗೆ ಅವ್ರಿಗೆ ಎನ್ರೋಲ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ನಾಳೆಯಿಂದನೇ. ಆದರೆ ಅಲ್ಲೂ ಕೂಡ ಅರ್ಜಿ ಕೊಡ್ಬೋದು, ನಂಬರ್ ತೆಗೆದುಕೊಳ್ಬೋದು, ಟೋಕನ್ ತೆಗೆದುಕೊಳ್ಬೋದು. ಎಷ್ಟು ಸ್ಪಾಟಲ್ಲೇ ಸರಿ ಮಾಡ್ಲಿಕ್ಕೆ ಸಾಧ್ಯನೋ ಸರಿ ಮಾಡ್ತೀವಿ. ಸರಿ ಮಾಡೋಕ್ಕಾಗಲಿಲ್ಲ ಅಂದರೆ, ಸರಿ ಇಲ್ಲ ಅಂದರೆ, ಅವ್ರು ಸರಿಯಾದ ದಾಖಲೆ ಒದಗಿಸ್ಕೊಳ್ಳಿಲ್ಲ ಅಂತಂದರೆ, ಅವರು ಆ ಮಾಹಿತಿಲಿ ಸರಿ ಇಲ್ಲ ಅಂದರೆ, ಕೆಲವರು ಯಾರ್ದೋ ಜಾಗನ ಯಾರಿಗೋ ಬೇಕಾದ್ರೆ ಕೇಳ್ತಾರೆ. ಅದನ್ನೆಲ್ಲ ನಾವು ಸ್ಪಾಟ್ ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಆ ದೃಷ್ಟಿಯಿಂದ ಮತ್ತೆ ಅವ್ರಿಗೆ ಇನ್ನು 15 ದಿನ ಆದಮೇಲೆ ಮತ್ತೆ ಅವ್ರನ್ನ ಭೇಟಿ ಮಾಡಿ ಅಷ್ಟರೊಳಗಡೆ ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಕೂಡ ಮಾಡಿಸಿ, ನಮ್ಗೆಲ್ಲಿ ಅನುಮಾನಗಳು ಬರ್ತದೆ ಅಲ್ಲೆಲ್ಲ ಮತ್ತೆ ಸ್ಪಾಟ್ ಇನ್ಸ್ಪೆಕ್ಷನ್ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ಗಳ ಕೈಲಿ, ನಮ್ಮ ಅಧಿಕಾರಿಗಳಲ್ಲಿ ಮಾಡಿಸಿ ಅದನ್ನು ಸರಿ ಮಾಡಿಸುವಂಥ ಕೆಲಸ. ಯಾಕೆಂದ್ರೆ ತಾವೆಲ್ಲ ಗಮನಿಸಿರಬೇಕು, ವಿತ್ ಫೋಟೋಗ್ರಾಫ್, ವಿತ್ GPS, ವಿತ್ ಸ್ಕೆಚ್ ಯಾವ ರೀತಿ ನಮ್ಮ ಈ ಒಂದು ನಕ್ಷೆ ಇರ್ತದೆ, ಯಾವ ರೀತಿ ನಮ್ಮ ಪೋಡಿ ವ್ಯವಸ್ಥೆ ನಾವು ಮಾಡ್ತೀವಿ, ಆ ರೀತಿ ಪೋಡಿ ವ್ಯವಸ್ಥೆನ ದಾಖಲೆ, ಅವ್ರ ಫೋಟೋ ಮತ್ತು ಅವ್ರ ಆಸ್ತಿ ಫೋಟೋವನ್ನು ಕೂಡ ಅಲ್ಲಿ ದಾಖಲೆಯಲ್ಲಿ ಇರಬೇಕು. ಯಾರು ಬೇಕಾದ್ರೂ ಅವ್ರಿಗೆ ಸಂಬಂಧಪಟ್ಟಂಥವ್ರು ಅವ್ರ ಆಧಾರ್ ನಂಬರು ನಾವೇನು ನಿಗದಿ ಮಾಡ್ತೀವಿ ಅದನ್ನ ಓಪನ್ ಮಾಡಿಕೊಂಡು ನೋಡುವಂಥ ವ್ಯವಸ್ಥೆ. ಮುಂದಕ್ಕೆ ಅದನ್ನ ತಗೊಳ್ಳೋರು, ಮಾರೋನು ಎಲ್ಲರೂ ಕೂಡ ಬೇಕಾದರೆ ಅದನ್ನ ದಾಖಲೆಗಳನ್ನು ತಿಳ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿ ಎಲ್ಲರೂ ಕೂಡ ನಾವು ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ರೆವಿನ್ಯೂ ಆಫೀಸರ್ಸು, ನಮ್ಮ ಡೆಪ್ಟಿ ಸೆಕ್ರೆಟರಿ ಮತ್ತು ಜಾಯಿಂಟ್ ಕಮಿಷನರ್ ಇವರು ಈ ವೇಳೆಯಲ್ಲಿ ಈ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. ನಮ್ಮ ಅಧಿಕಾರಿಗಳು ಇದರಲ್ಲಿ ಕೆಲವರೆಲ್ಲ 2 ದಿನ ಹೆಚ್ಚಿಗೆ, ಸೆಕೆಂಡ್ ಸಾಟರ್ಡೆ, ಥರ್ಡ್ ಸಾಟರ್ಡೆ ರಜಾ ಇದೆ. ಸೊ ಅವ್ರಿಗೆ ಪಾಪ ಇನ್ನೊಂದು ದಿನ ಬೇಕಾದ್ರೆ ನಾವು ರಜಾ ಫ್ರೀಯಾಗಿ ಕೊಡ್ತೀವಿ. ಅದನ್ನ ನೆಕ್ಸ್ಟ್ ದಾಖಲೆಯಲ್ಲಿ ಇರ್ತದೆ, ಬೇಕಾದ್ರೆ ಬೇರೆ ದಿನ ರಜಾನ ಅವರು ಉಪಯೋಗಿಸ್ಕೊಳ್ಬಹುದು. ಸೊ ಅದರಿಂದ ಇಂಥ ಕೆಲಸವೆಲ್ಲ ಕೂಡ ನಾವು ಮಾಡ್ತೇವೆ. ಆದರೆ ಅಪಾರ್ಟ್ಮೆಂಟ್ ಖಾತೆ ಇದೆಯಲ್ಲ, ಈಗ ನಾನು ಅವ್ರಿಗೆ ಅಪಾರ್ಟ್ಮೆಂಟ್ ಖಾತೆ ಏನಿದೆ ಅದನ್ನು ಕೂಡ ಫ್ಲಾಟ್ಸ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಕೂಡ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಎಲ್ಲಿದೆ ಆಟೋಮೆಟಿಕಲಿ ಆ ಖಾತೆಗಳನ್ನು ಮಾಡೋಂಥ ಕೆಲಸನ ನಾವು ಮಾಡಿಕೊಡ್ತೇವೆ. ಆನ್ಲೈನ್ ಖಾತಾ ಈಗಾಗಲೇ 37,480 ಖಾತೆ ಈಗಾಗಲೇ ನಾವು ಮಾಡಿದ್ದೇವೆ. ಯಾರು ಅದಕ್ಕೆ ಕೇಳಿದ್ರು ಅದನ್ನ ಓಪನ್ ಆಗಿ ಅದನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ. ಸೊ ಈ ರೀತಿ 25 ಲಕ್ಷ ಖಾತೆಗಳನ್ನ 10 ದಿನದಲ್ಲಿ ಆನ್ಲೈನ್ ಅಲ್ಲಿ ದಾಖಲೆ ಮಾಡಿರೋದು ಇದು ಇಡೀ ಭಾರತದ ಒಂದು ದಾಖಲೆ. ಇದಕ್ಕೆ ಬೆನ್ನೆಲುಬಾಗಿ ನಿಂತಂತ ನನ್ನ ಅಧಿಕಾರಿಗಳಿಗೆ
GBA ಕಮಿಷನರ್ಗೆ, ಮುದಗಲ್ ಅವರಿಗೆ ಮತ್ತು ಅವರ ಟೀಮ್ ಏನಿದೆ, ನಾನು ಅವರಿಗೆ ಅಭಿನಂದಿಸ್ತೇನೆ. ಇದು ನಾಗರಿಕರಿಗೆ, ನನಗೆ ಎಷ್ಟೋ ಜನ ಆಫೀಸರ್ಸು, ನಾನು ಹೆಸರು ಹೇಳಂಗಿಲ್ಲ, ರಿಟೈರ್ಡ್ ಅಫಿಷಿಯಲ್ಸು, ಕೆಲವು ಎಷ್ಟೋ ಸಾರ್ವಜನಿಕರು ಬಂದು ನನಗೆ ಮೇಲ್ಗಳು ಕಳಿಸಿದ್ದಾರೆ. ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ, ನಮ್ಮ ದಾಖಲೆ ನಮ್ಮ ಹತ್ರ ಕರೆಕ್ಟಾಗಿದೆ, ನಮ್ಮ ಫೋಟೋ ಇದೆ, ನಮ್ಮ ಆಸ್ತಿ ಇದೆ, ನಮ್ಮ ಮೆಜರ್ಮೆಂಟ್ ಕರೆಕ್ಟಾಗಿದೆ ಅಂತೇಳಿ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇಲ್ಲಿ ಪ್ರೀವಿಯಸ್ಲಿ ಮ್ಯಾನ್ಯಲ್ ಅಲ್ಲಿ 7,436 ರಿಜಿಸ್ಟರ್ಗಳಿದ್ದು, 64 AR ಆಫೀಸ್ ಇತ್ತು. ಸೊ ಇಲ್ಲಿ ಬೇಕಾದಷ್ಟು ಮಿಸ್ಯೂಸ್ ಆಗುವಂಥದ್ದು, ತಿದ್ದಾಗುವಂಥದ್ದು ಎಲ್ಲ ಅವಕಾಶಗಳಿತ್ತು. ಇದೆಲ್ಲ ಕೂಡ ಆನ್ಲೈನ್ ಮಾಡಿ ಇದನ್ನ ಕಂಟ್ರೋಲ್ ಮಾಡಿ ಫಿಂಗರ್ ಟಿಪ್ಸ್ ನಲ್ಲಿ ಸಿಟಿಸನ್ಸ್ಗೆ ಅನುಕೂಲ ಆಗುವಂತ ಬೆರಳು ಹಚ್ಚಿದ್ರೆ ಆ ದಾಖಲೆಗಳನ್ನು ಒದಗಿಸಿಕೊಡುವಂತ ಕೆಲಸವನ್ನ ಆಗ್ತಾ ಇದೆ. 200 ಜನ ನಮ್ಮ ಸಿಬ್ಬಂದಿ ನೌಕರರಂದ್ರೆ ಅಧಿಕಾರಿಗಳು 10 ತಿಂಗಳು ಸುಮಾರು 50,000 ಮ್ಯಾಂಡೇಸ್ ಡಿಜಿಟಲೈಸೇಷನ್ ಮಾಡಿ ಈ ಕೆಲಸವನ್ನ ಮಾಡಿದ್ದಾರೆ. ನಾವೇನು ಜಾಸ್ತಿ ಏನು ಖರ್ಚು ಮಾಡಿಲ್ಲ, ಇದಕ್ಕೆ ಸಾಮಾನ್ಯ 1-2 ಕೋಟಿ ರೂಪಾಯಿ ಅಷ್ಟು ಖರ್ಚಾಗಿರ್ಬೋದು. ಇದು ಬಹಳ ಎಲ್ಲರೂ ಕೂಡ ಇದು ವೈಯಕ್ತಿಕವಾಗಿ ಇನ್ವಾಲ್ವ್ ಮಾಡಿ ಇಡೀ ನಮ್ಮ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸುವಂತ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಸೊ ಅದರಿಂದ ಈ ಒಂದು ಐತಿಹಾಸಿಕವಾದಂಥ ತೀರ್ಮಾನ 25 ಲಕ್ಷ ಈ ಖಾತೆ, ಇನ್ನು ಮುಂದಕ್ಕೆ A to B ಖಾತೆ ಯಾರಿಗಾಗಬೇಕು ಅದನ್ನ ನಾನು ತಿರ್ಗಾ ಕೆಲವರೆಲ್ಲ ಒತ್ತಡ ಮಾಡಿದ್ರು, ಇದನ್ನ ಸಡಿಲಿಸಿ ಮಾಡಿ ಅಂತ ಹೇಳಿದ್ರು. ಅಲ್ಲಿ ಏನಾಗ್ತದೆ ಅಂತಂದ್ರೆ ತಿರ್ಗಾ ಮಾಡ್ಕೊಡ್ಬೋದು ಅಂದ್ರೆ ನಾನು ನೋಡಿದೆ ಅದನ್ನ, ನಮ್ಮ ಆಫೀಸರ್ಸು ಕೆಲವರು ನೋಡಿದೆ, ನಾನು ಕೆಳಗಡೆ ಮಟ್ಟದ ಆಫೀಸರ್ಸು. ಇದು ಮಿಸ್ಯೂಸ್ ಆಗಿ ಒಂದ್ಸತಿ ದಾಖಲೆ ನಾವೇನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರೆ ಅದನ್ನ ತಿದ್ದೋದು ಬಹಳ ಕಷ್ಟ ಆಗ್ತದೆ. ಸೊ ಆ ದೃಷ್ಟಿಯಿಂದ ಒಂದು ಅವಕಾಶ ಮಾಡೋಣ ಅಂತೇಳಿ ಅವರ ಮನೆ ಬಾಗಿಲಿಗೆ ಹೋಗಿ ಅದನ್ನ ನಾನು ಬ್ಯಾಟರಾಯನಪುರದಲ್ಲಿ ಗಮನಿಸಿದೆ. ಅವತ್ತು ಏನು ಜನ ಒತ್ತಡ, 10,000 ಜನ, 5,000 ಜನ, 3,000 ಜನ, ಲಂಚ ಇವೆಲ್ಲ ಕೂಡ ಅಲ್ಲಿರಲಿಲ್ಲ. ಆದರೆ ಬೇರೆ ಕಡೆ ಇದನ್ನೆಲ್ಲ ನಾನು ಗಮನಿಸಿದೆ. ನಾನು ಇದನ್ನ ತನಿಖೆ ಕೂಡ ಮಾಡಿಸಿದ್ದೇನೆ. ನನಗೂ ಇದರಲ್ಲಿ ಸತ್ಯಾಂಶ ನಮ್ಮ ಆಫೀಸರ್ಸ್ ಮಿಸ್ಯೂಸ್ ಮಾಡ್ತಾರೆ ಅನಿಸ್ತು. ಆ ದೃಷ್ಟಿಯಿಂದ ಇದನ್ನ ಸಾರ್ವಜನಿಕರಿಗೆ ಸಹಾಯ ಆಗಬೇಕು. ನಮ್ಮ ಕಾಲದಲ್ಲಿ ಇಂಥ ಒಂದು ಕೆಲಸಗಳನ್ನ ಪ್ರಾಮಾಣಿಕತೆಯಿಂದ ಪರಿಶುದ್ಧವಾದಂಥ ಆಡಳಿತವನ್ನು ಕೊಡಬೇಕು. ನಮ್ಮ ಗವರ್ನೆನ್ಸ್ ಇದರಲ್ಲಿ ಜನ ಅದನ್ನ ಮೆಚ್ಚುಗೆ ರೀತಿಯಲ್ಲಿ, ಯಾಕೆಂದ್ರೆ ಬೆಂಗಳೂರು ನಾಗರಿಕರು ಇಡೀ ವಿಶ್ವಕ್ಕೆ ಹೆಸರಾದಂಥ ಒಂದು ನಗರ, ಅದರಲ್ಲಿ ಎಲ್ಲರ ಆಸ್ತಿಯ ದಾಖಲೆಗಳನ್ನ ಕರೆಕ್ಟ್ ಇಡಬೇಕು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನು ನಾನು ತೆಗೆದುಕೊಂಡು ಇವತ್ತು ನಿಮಗೆ ಅನೌನ್ಸ್ ಮಾಡಲಿಕ್ಕೆ 16ನೇ ತಾರೀಕಿಂದ ಸಿದ್ಧತೆ ಮಾಡ್ಕೊಳ್ಳಿ. ಈಗ ಕೂಡ ನಾಳೆಯಿಂದನೇ ಹೋಗಿ ನಿಮ್ಮ ಆಫೀಸ್ಗಳಲ್ಲಿ ಅರ್ಜಿಗಳು ಕೊಡಿ, ಒಂದು ಟೋಕನ್ ನಂಬರ್ ಕೊಡಿ. ಆ ಏನು ನಿಮ್ಮ ಯಾರು ಏರಿಯಾಗೆ ಅಲ್ಲಿಗೆ ಬರ್ತದೆ, ಅಲ್ಲಿ ಏನು ನಂಬರ್ಗಳಿರ್ತದೆ ಅವ್ರಿಗೆಲ್ಲ ಫೋನ್ ಮಾಡಿ ನಾವು ತಿಳಿಸ್ತೇವೆ. ಅಲ್ಲಿಗೆ ಬನ್ನಿ, ಏನಾದ್ರು ಸಮಸ್ಯೆ ಇತ್ತಂದ್ರೆ ಸರಿ ಇತ್ತು ಅಂದ್ರೆ ನಾವು ಮಾಡಿಕೊಟ್ಬಿಡ್ತೀವಿ. ಸರಿ ಇಲ್ಲ ಅಂತಂದ್ರೆ ನೀವು ಮತ್ತೆ ಕೂತ್ಕೊಂಡು ದಾಖಲೆಗಳನ್ನು, ನಮ್ಗೇನೇನು ಮೂಲ ದಾಖಲೆಗಳು ಬೇಕು ಆ ದಾಖಲೆಗಳನ್ನ ಸ್ಕ್ಯಾನಿಂಗು, ಡಾಕ್ಯುಮೆಂಟೇಷನ್ನು, ಕೆಲವರು ಯಾರ್ದೋ ಆಸ್ತಿನ ಯಾರಿಗೋ ರಿಜಿಸ್ಟರ್ ಮಾಡಿಬಿಟ್ಟಿರ್ತಾರೆ, ಫಸ್ಟ್ ತಗೋಬಿಟ್ಟಿರ್ತಾರೆ. ನಾನೇ ಅನುಭವಿಸಿದ್ದೇನೆ. ನಾನು ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ನನ್ನ ತಂಗಿ ಒಂದು ಆಸ್ತಿ ತಗೊಂಡಿದ್ದೆ. ನಾನು ಅವ್ರಿಗೆ ಖಾತೆನೇ ಕೊಡೋಕ್ಕಾಗಿಲ್ಲ, ಬೇರೆ ಇನ್ನೊಬ್ರು ತಗೊಂಡಿದ್ದು ಅವ್ರ ಖಾತೆ ಆಗೋಯ್ತು, ನಮ್ಮ ಖಾತೆನೇ ಆಗಲಿಲ್ಲ. ಇಂಥ ಸಂದರ್ಭಗಳು ಇವತ್ತು ನನಗೆ ಅನುಭವ ಇದೆ. ಸೊ ಅದಕ್ಕೆ ನಾವೇ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಸೊ ಇದಕ್ಕೆ ಇಂಥ ಒಂದು ತೀರ್ಮಾನವನ್ನು ಜನರಿಗೆ ಅನುಕೂಲ ಆಗುವಂಥ, ನಾಗರಿಕರಿಗೆ ನ್ಯಾಯವನ್ನು ಒದಗಿಸ್ಕೊಡುವಂಥದ್ದು, ಅವರ ಆಸ್ತಿ ಮುಂದಿನ ಭವಿಷ್ಯಕ್ಕೆ, ಅವರ ಕುಟುಂಬಕ್ಕೆ ಈ ಭೂಮಿ ನ್ಯಾಯವನ್ನು ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ.